ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ 3 ಗಂಟೆಗೆ ಎದ್ದು ರೆಡಿಯಾಗಿ ಇಲ್ಲಿ 5 ಗಂಟೆಗೆ ರೀಚ್ ಆದ್ವಿ. ಓಪನ್ ಆಗಿದ್ದು 5:45ಗೆ. ಆಮೇಲೆ ಮೇಲೆ ಹೋಗುವಾಗ ಈ ಥರ ಇತ್ತು. ಇಲ್ಲಿ ಕಾಣ್ತಾ ಇರ್ಬೋದು, ಅದು ವೆಹಿಕಲ್ದು ಲೈಟಿಂದ ಆ ಥರ ಬರ್ತಿದೆ. ಇವಾಗ ಆಗಿದ್ದು ರೀಸೆಂಟ್ ಇನ್ಸಿಡೆಂಟ್ ನೋಡಿ ಬೆಂಕಿ ಹತ್ಕೊಂಡಿದೆ ಬೆಟ್ಟಕ್ಕೆ ಅಂತ ಹೆದರಿಕೆ ಆಗ್ತಿತ್ತು. ಸೊ ತುಂಬ ಕ್ರೌಡ್ ಇತ್ತು. ಇವಾಗ ಟೈಮ್ 6 ಆಗಿತ್ತು. ನಾವು ನಡ್ಕೊಂಡು ಮೇಲೆ ಹೋಗ್ತಾ ಇದ್ದೀವಿ ವ್ಯೂ ಪಾಯಿಂಟ್ ಹತ್ರ. ಇಲ್ಲಿ ತುಂಬ ಚಳಿ ಇತ್ತು. ಇವಾಗ ಟೈಮ್ 6:30 ಆಗಿತ್ತು. ನಾವು ಬಂದಿದ್ದು ಸನ್ರೈಸ್ ನೋಡೋಕ್ಕೆ ಅಂತ. ಬಟ್ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫಾಗ್ ಇದೆ ಅಂತ. ಇದನ್ನ ನೋಡಿನೇ ನಮಗೆ ಗೊತ್ತಾಯಿತು ಇವತ್ತು ಸನ್ರೈಸ್ ಕಾಣಲ್ಲ ನಮಗೆ ಅಂತ. ನಾವು ಸನ್ರೈಸ್ ವ್ಯೂ ಪಾಯಿಂಟ್ ಹತ್ರ ಹೋಗಿ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ. ಇಲ್ಲಿ ಎಲ್ಲ ಸನ್ರೈಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ನಾವು ಸನ್ರೈಸ್ ಬರಲ್ಲ ಅಂತ ಗೊತ್ತಾಗಿ ಅಲ್ಲೇ ಒಂದು ಹೋಟೆಲ್ ಇತ್ತು, ಅಲ್ಲಿ ಹೋಗಿ ಎಲ್ಲರೂ ಕಾಫಿ ಕುಡಿದ್ವಿ. ಚಳಿಗೆ ಬಿಸಿ ಬಿಸಿ ಕಾಫಿ ಕುಡಿತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕಾಫಿ ಕುಡ್ಕೊಂಡ್ಬಂದು ಇಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೊತಾ ಇದ್ವಿ. ಇಲ್ಲಿ ಫಾಗ್ ತುಂಬ ಇದ್ದಿದ್ದರಿಂದ ಇದು ಮಳೆ ಥರ ಅನ್ನಿಸ್ತಾ ಇತ್ತು. ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಆಮೇಲೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಲೈಫ್ ಬಗ್ಗೆ ಮಾತಾಡಿಕೊಂಡು ಏನೇನು ನಡೀತಾ ಇದೆ, ಹೇಗಾಗಿದೆ ಲೈಫ್ ಅಂತ. ನಾವು ಹೋಗಿದ್ದವರು ಎಲ್ಲರೂ IT ಫೀಲ್ಡಲ್ಲಿ ವರ್ಕ್ ಮಾಡೋದ್ರಿಂದ ಎಲ್ಲರೂ ಲೈಫು ಸೇಮ್ ಆಯಿತು. ಎಲ್ಲ ಇಲ್ಲಿ ಕೂತ್ಕೊಂಡು ಬರೀ EMI ಲೋನ್ ಅದೇ ಮಾತಾಡಿದ್ದು. ಆಮೇಲೆ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ಬೇರೆ ಕಡೆನೂ ನೋಡೋಣ ಅಂತ ಹೋದ್ವಿ. ಅಲ್ಲಿ ಪಾರ್ಕ್ ಇತ್ತು. ಇಲ್ಲಿ ಈ ಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡಿದ್ವಿ ಮಾತಾಡಿಕೊಂಡು. ಹಾಗೆ ಸ್ವಲ್ಪ ಫೋಟೋಸ್ನೂ ತೊಗೊಂಡ್ವಿ. ಈ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಈ ಪ್ಲೇಸಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ವಾಕ್ ಮಾಡ್ತಾ ಇದ್ದಾಗ ಚೆನ್ನಾಗಿತ್ತು. ಬೆಳಗ್ಗೆ ಅಷ್ಟು ಬೇಗ ಎದ್ದು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಇಟ್ ವಾಸ್ ಕ್ವೈಟ್ ರಿಲ್ಯಾಕ್ಸಿಂಗ್. ಇದು ನೆಹರು ವಸತಿ ಗೃಹ. ಇಲ್ಲಿ ಪಾರ್ಕಿಂದ ವಾಕ್ ಮಾಡ್ಕೊಂಡು ಮೇಲೆ ಬಂದಾಗ ಸಿಗುತ್ತೆ. ಇದ್ರ ಸುತ್ತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಫ್ಲವರ್ಸ್ ಗಿಡಗಳೆಲ್ಲ ಇತ್ತು. ಇದು ನೋಡಿ ತೆಂಗಿನ ಮರ ಉಲ್ಟಾ ಬಿದ್ದೋಗಿರೋದು ಅಂದ್ಕೊಂಡ್ವಿ. ಬಟ್ ಇದು ಗಿಡ ಇರೋದೇ ಹೀಗೆ, ಏನಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈ ಮರ ಏನೋ ವಿಚಿತ್ರವಾಗಿತ್ತು. ಈ ಮರದ ಮೇಲೆ ಈ ಥರ ಪಾಚಿ ಬೆಳ್ಕೊಂಡಿರೋದ ಅಥವಾ ಈ ಮರ ಇರೋದೇ ಹೀಗೇನಾ ಅಂತ ಗೊತ್ತಿಲ್ಲ. ಬಟ್ ಒಂಥರ ನೋಡೋಕ್ಕೆ ಡಿಫ್ರೆಂಟ್ ಆಗಿತ್ತು. ಈ ಮರ ಏನಂತ ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿಬಿಡಿ. ಬೆಳಗ್ಗೆಯಿಂದ ಓಡಾಡಿ ತುಂಬ ಹಸಿವಾಗಿತ್ತು. ಇಲ್ಲಿಗೆ ತಿಂಡಿ ತಿನ್ನೋಣ ಅಂತ ಬಂದ್ವಿ. ಇಡ್ಲಿ, ಮ್ಯಾಗಿ, ದೋಸೆ ಎಲ್ಲ ತಿಂದ್ವಿ. ವಿಡಿಯೋ ಮಾಡಲಿಲ್ಲ. ಆಮೇಲೆ ಮತ್ತೆ ಕಾಫಿ ಕುಡಿದ್ವಿ. ಇದು ನಂದಿನಿ ಕೆಫೆ ಬೆಟ್ಟದ ಮೇಲಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬೆಟ್ಟದಿಂದ ಕೆಳಗೆ ಇಳ್ಕೊಂಬರೋ ಟೈಮಲ್ಲಿ ಇದು ಸಿಗುತ್ತೆ. ನಾವು ಇಲ್ಲಿ ಫೋಟೋಸ್ ಸ್ವಲ್ಪ ತೊಗೊಳ್ಳೋಣ ಅಂತ ಹೋಗಿ ಇದ್ರ ಮೇಲೆಲ್ಲ ಹತ್ತಿ ಫೋಟೋಸ್ ತೊಗೊಂಡ್ವಿ. ಹತ್ತಬೇಕಾದ್ರೆ ಭಯ ಆಗ್ತಿತ್ತು, ಎಲ್ಲಿ ಮುರಿದೋಗ್ಬಿಟ್ಟು ಬಿದ್ದೋಗ್ಬಿಡ್ತೀವಿ ಅಂತ. ಬಟ್ ಸ್ಟಿಲ್ ಫೋಟೋ ಕ್ರೇಸ್, ಹತ್ತಿ ಫೋಟೋಸ್ ತೊಗೊಂಡ್ವಿ. ಆಮೇಲೆ ವಾಪಸ್ ಬಂದ್ವಿ. ಬರ್ತಾ ಇರಬೇಕಾದ್ರೆ 10 ಗಂಟೆ ಆಗಿತ್ತು. ಬಟ್ ಸ್ಟಿಲ್ ವೆದರ್ ಈ ಥರ ಇತ್ತು. ಈ ಪುಷ್ಕರಣಿ ನಂದಿ ಬೆಟ್ಟದ ಮೇಲೇ ಇದೆ. ಫಾಗ್ ಇರೋದ್ರಿಂದ ವಿಡಿಯೋ ಕ್ಲಿಯರಾಗಿ ಬಂದಿಲ್ಲ. ಈ ಪ್ಲೇಸಿಂದ ಸ್ವಲ್ಪ ಕೆಳಗಡೆ ನಡ್ಕೊಂಡು ಹೋದರೆ ಟಿಪ್ಪು ಸುಲ್ತಾನನ ವಿಶ್ರಾಂತಿ ಗೃಹ ಸಿಗುತ್ತೆ. ಇದರಿಂದ ಸ್ವಲ್ಪ ಕೆಳಗಡೆ 150 ಸ್ಟೆಪ್ಸ್ ಇಳ್ಕೊಂಡು ಹೋದರೆ ಒಂದು ಟೆಂಪಲ್ ಇದೆ. ನಾವು ಆ ಟೆಂಪಲ್ಗೆ ಹೋಗಿ ನೋಡಿಕೊಂಡು ವಾಪಸ್ ಹೊರಟ್ವಿ ನಂದಿ ಹಿಲ್ಲಿಂದ. ನಂದಿ ಹಿಲ್ಲಿಂದ ಕೆಳಗಡೆ ಬರುವಾಗ ರೋಡಲ್ಲಿ ಈ ಶಾಪ್ ಸಿಗುತ್ತೆ. ನಾವು ಇಲ್ಲಿ ನಿಲ್ಲಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನೆಕ್ಸ್ಟ್ ಹೊರಟ್ವಿ. ನಾವು ನೆಕ್ಸ್ಟ್ ಬಂದಿದ್ದು ಆದಿಯೋಗಿ ಚಿಕ್ಕಬಳ್ಳಾಪುರಗೆ. ಇವತ್ತು ಸಂಕ್ರಾಂತಿ ಇರೋದ್ರಿಂದ ಇಲ್ಲಿ ಸ್ಪೆಷಲ್ ಈವೆಂಟ್ಸ್ ಎಲ್ಲ ಇತ್ತು. ಮತ್ತು ಸದ್ಗುರು ಕೂಡ ಬರ್ತಾಯಿದ್ರು ಇವತ್ತು.
ಇವತ್ತು ಈವ್ನಿಂಗ್ ಈವೆಂಟ್ಸ್ ಎಲ್ಲ ಇರೋದ್ರಿಂದ ಇಲ್ಲಿ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ, ನೀವು ನೋಡ್ಬೋದು. ನಾವು ಅರ್ಲಿ ಮಾರ್ನಿಂಗ್ 3ಗೆ ಎದ್ದು ಬಂದಿರೋದ್ರಿಂದ ನೈಟ್ವರೆಗೂ ಇರೋಷ್ಟು ಎನರ್ಜಿ ಇರಲಿಲ್ಲ. ಸೊ ಈವ್ನಿಂಗ್ ಈವೆಂಟ್ಸ್ ಎಲ್ಲ ಅಟೆಂಡ್ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ. ಹಾಗೆ ಮಧ್ಯಾಹ್ನ ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ. ಇಲ್ಲಿ ಏನೋ ಜಾತ್ರೆ ಥರ ನಡೀತಾ ಇತ್ತು. ಸಂಕ್ರಾಂತಿ ಇರೋದ್ರಿಂದ ಈ ಥರ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಕಬ್ಬಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ. ಇಲ್ಲಿ ಫುಡ್ ಸ್ಟಾಲ್ಸ್ ಎಲ್ಲ ಇತ್ತು. ನಾವು ಇಲ್ಲಿ ಪಾನಿಪುರಿ, ಮಸಾಲೆ ಪುರಿ ಆ ಥರ ಏನೇನೋ ಸ್ವಲ್ಪ ತಿಂದ್ವಿ. ಆ್ಯಂಡ್ ಇಲ್ಲಿ ಗೇಮ್ಸ್ ಎಲ್ಲ ನಡೀತಾ ಇತ್ತು. ಇಲ್ಲಿ ಹಗ್ಗ ಜಗ್ಗಾಟ ಆಡ್ತಿದ್ದಾರೆ. ಈ ಹೆಲಿಕಾಪ್ಟರಲ್ಲಿ ಸದ್ಗುರು ಅವರು ಬರ್ತಾ ಇರೋದು ಇವತ್ತು ಈವೆಂಟ್ಸಿಗೆ. ಹೊರಗೆ ತುಂಬ ಬಿಸಿಲಿತ್ತು, ಹಾಗಾಗಿ ಇಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು. ಇದರೊಳಗಡೆ ಬಂದ್ವಿ ನಾವು ಊಟ ಮಾಡೋಣ ಅಂತ. ಬಿಕಾಸ್ ಮಧ್ಯಾಹ್ನ ಆಗಿತ್ತು, ಸೊ ಹೊಟ್ಟೆ ಹಸಿವಾಗ್ತಿತ್ತು. ಇದರೊಳಗಡೆಯಿಂದನೂ ಆದಿಯೋಗಿ ಸ್ಟ್ಯಾಚ್ಯೂದು ವ್ಯೂ ಕಾಣಿಸ್ತಾ ಇತ್ತು. ನಾವು ಫುಡ್ ಆರ್ಡ್ರ್ ಮಾಡಿದ್ವಿ. ನಾನು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದ್ದೆ, ಅವರು ಬಿಸಿಬೇಳೆಭಾತ್ ಆ್ಯಂಡ್ ಪೊಂಗಲ್ ಆರ್ಡರ್ ಮಾಡಿದರು. ಸೊ ನಾವು ತಿಂದ್ಕೊಂಡು ಅಲ್ಲಿಂದ ಹೊರಟ್ವಿ. ವಾಪಸ್ ಬರೋವಾಗ ಆನ್ ದ ವೇಯಲ್ಲಿ ಇದು ನೋಡಿದ್ವಿ, ಏನೋ ಸುಗ್ಗಿ ಹಬ್ಬ ಅಂತ ಈವೆಂಟ್ ನಡೀತಾ ಇತ್ತು, ಸ್ಟಾಲ್ಸ್ ಎಲ್ಲ ಇತ್ತು. ಸೊ ಇಲ್ಲಿ ಹೋಗಿ ಚೆಕ್ ಮಾಡೋಣ ಏನು ನಡೀತಾ ಇದೆ ಅಂತ ಹೋಗಿ ಇಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ. ಇದಾಗಿತ್ತು ನನ್ನ ಡೇ ಔಟಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.